ಕೋಳಿ ಮರ್ಡರ್ ಮಾಡಿದ್ರು, ನಾಟಿ ಕೋಳಿ ಯಾರು ಸರ್ಕಾರ ಅಂತ ಸಿದ್ದರಾಮಯ್ಯ ಅವ್ರಿಗೆ ಮನಿ ಕರೆದಿದ್ರು ಸರ್ DK ಶಿ ಅವರು ನಾಟಿ ಕೋಳಿ ಕೊಟ್ಟಿದ್ರು, ಅದಕ್ಕೆ ನಾಟಿ ಕೋಳಿ ಸರ್ಕಾರ ಅಂತ ಹೇಳಿ ಬಿಜೆಪಿ ಅವರು ಇದು ಮಾಡ್ತಾ ಇದ್ದಾರೆ ಸರ್, ಕಿಂಡಲ್ ಮಾಡ್ತಾರೆ. ಇದೆಲ್ಲ ಯಾರು ನಡಾಳ್ಳಿ ಅವರು ಏನು ಮಾಡಿದ್ರು? ನಾಟಿ ಕೋಳಿ ಸರ್ಕಾರ ಅಂತ ಇದು ಸರ್. ಹೌದಾ? ನಾಟಿ ಕೋಳಿ ಸರ್ಕಾರ. ಹೌದಾ ಸರ್ ಇದು ಸರ್ ಈಗ ರಾಜ್ಯ ಬಿಡಿ, ಸರ್ಕಾರ ಇವೆಲ್ಲ ಇವು ಚಿಲ್ಲರೆ ವಿಚಾರಗಳು ಇವೆಲ್ಲ. ಸರ್ ಬದಲಾವಣೆ ಅನ್ಸುದು ಕೂಡ ಒಳಗಡೆ ಹೊಗೆ ಆಡ್ತಾ ಇದೆ ಅನ್ನೋದು ಕೊರತೆ. ನಾವು ಹೇಳಿವಲ್ಲ, ನಮ್ಮ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ. ಸಿದ್ದರಾಮಯ್ಯನವರು ಹೇಳ್ಯಾರ, ಏನು ಹೇಳ್ಯಾರ? ಹೈಕಮಾಂಡ್ ಏನು ಹೇಳ್ತದೆ ನನಗೂ ಅನ್ವಯ ಆಗ್ತದೆ, DK ಶಿವಕುಮಾರ್ ಅನ್ವಯ ಆಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರಿಗೂ ಅನ್ವಯ ಆಗ್ತದೆ. ನಮ್ಮ ಹೈಕಮಾಂಡ್ ಯಾರು? AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸೋನಿಯಾ ಗಾಂಧಿಯವರು. ಅವರು ಕಾಲಕ್ಕೆ ಏನು ನಿರ್ಧಾರ ಮಾಡ್ತಾರೆ, ಯಾವಾಗ ಏನು ನಿರ್ಧಾರ ಮಾಡ್ತಾರೆ ಅದು ಎಲ್ಲರೂ ಬದ್ಧರಿರ್ತಾರೆ. ಹೀಗಾಗಿ ನೀವು ಮಾಧ್ಯಮದವ್ರು ಕೇಳಿದ್ರು ಏನು ಫರಕ್ ಬರಲ್ಲ, ಬಿಟ್ರು ಏನು ಫರಕ್ ಬರಲ್ಲ. ಅಲ್ಲೇನು ಅವ್ರೇನು ಯಾರು ವೈರಾಗ್ಯ ಅಲ್ರಿ, ಸತ್ಯ ಅದ. ಅವ್ರಂದ ಅಧಿಕಾರನೂ ನಮ್ಮ ಅಪ್ಪನ ಆಸ್ತಿ ಅಲ್ಲ, ನಮ್ಮ ಜೀವನೂ ನಮ್ಮ ಆಸ್ತಿ ಅಲ್ಲ. ನೀವು ತಿಳ್ಕೊಂಡಿರ್ತೀರಿ ನಾವು 100 ವರ್ಷ ಬಾಳ್ತೀವಿ ಅಂತೇಳಿ. ಯಾವಾಗ ಯಾರಿಗೆ ಏನಾಕತಿ ಗೊತ್ತಿಲ್ಲ, ಅದು ಹೇಳೋಕ್ಕಾಗತಿ. ಅದಕ್ಕೆ ನಮ್ಮ ಆಸ್ತಿನ ಅದು ಹಿಂಗಾಗ್ಬೋದು. ಸಿದ್ದರಾಮಯ್ಯ ಮಾತಾಡಿ ಯಾವತ್ತೂ ಕೂಡ ಅಲ್ಲ ನಾನು ಹೇಳ್ತೀನಿ, ಅಧಿಕಾರ ನಮ್ಮ ಆಸ್ತಿ ಅಲ್ಲಪ್ಪ, ಯಾರ ಅಪ್ಪನ ಆಸ್ತಿನೂ ಅಲ್ಲ ಅದು. ಜನ ಆಶೀರ್ವಾದ ಮಾಡಿದಾಗ ಆರಿಸಿ ಬಂದಿರ್ತೀವಿ. ಸಿಎಂ ಅಂತ ಹೇಳ್ತಿದ್ರು, ಯಾರು? ಪೂರ್ಣವರ್ತಿ ತಂದು ಶಿವ ಅಂತ ಹೇಳಿದಾರಲ್ಲ ಅದನ್ನು ಅವರು ಮುಖ್ಯಮಂತ್ರಿಗಳು ಹೇಳಿದಾರ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ನೋಡ್ರಿ, ಅವ್ರ ನೋಡಿ DK ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ. ಅದಕ್ಕೆ ಡೊನೇಷನ್ ಕೊಟ್ಟರೆ ತಪ್ಪೇನದು? ಈ 19ನೇ ತಾರೀಕಿಗೆ ಆಯ್ತು, ಕೊಡ್ತಾರೆ, ಉತ್ತರ ಕೊಡ್ತಾರೆ. ಸೋರ್ಸ್ ಕೇಳ್ಬೋದು ಭಾಳ. ನೀವು ಸೋರ್ಸ್ಕಿಂತ ಏನೋ ಹೆಚ್ಚಿಗೆ ಕೇಳೋಕ್ಕಾಗಲ್ಲ. ನೀವು ಕೊಟ್ಟಿದ್ದಂಥ ಹಣ ಚೆಕ್ನ ಕೊಟ್ಟಾರ. ಚೆಕ್ನ ಕೊಟ್ಟದ್ದು ಕೇಳ್ತಿರಲ್ಲ, ಏನು ಕ್ಯಾಶ್ನ ಕೊಡ್ಬೇಕಾಗಿತ್ತಾ? ಈಗ CM